ತಾತೋಯ್ ತಾತ ಏನ್ ಮಾಡ್ತಿದ್ಯಾ ಭಾರತ ಹೋಗಣ. ಈ ತಾತ ಬೈಕ್ ತಗೊಂಡು ನಿಲ್ಲಿಸ್ಬಿಡ್ತೀನಿ ತಡಿಲ ಪಾಪ ಅಂತ ಹೇಳಿದ್ದು ಈಟತ್ತಾದ್ರೂ ಬರ್ಲಿಲ್ಲ. ಭಾರತ ಹೋಗಣ. ತಡಿಯಲ್ಲ ಪಾಪ. ನೀನ್ ಏನ್ ಹುಡುಗ ಆಗಿದ್ಯೋ ಏನಾತ್ಲಾಗಿ ಹೋಗು. ಬೈಕ್ ತಗೊಂಬಂದ್ ಮಂತಾವ್ ನಿಲ್ಸಿ ಇಳಿಸೋದ್ರು ನೀನು ತಿರ್ಗಾ ಕಡಿತಿದ್ಯಲ್ಲ ಪಾಪ. ಹೋಗು. ಅಲ್ಲಿ ಅಪ್ಪಯ್ಯ ಅಮ್ಮ ಇವ್ರು ನಿಮ್ ಚಿಕ್ಕಪ್ಪ ಎಲ್ಲ ಬಂದಿರ್ಬೇಕು, ಎಳ್ನೀರ್ ಕೊಡ್ಸ್ಕೊಂಡ್ ಕುಡಿತಿರ್ಬೇಕು. ಹೋಗ್ ಕುಡಿ ಹೋಗು. ಬೈಕ್ ನಿಲ್ಸ್ ಬರ್ತೀನಿ. ಬೈಕ್ ನಿಲ್ಸ್ ಬರೋವರ್ಗು ಸಮಾಧಾನ ಇಲ್ಲ ಅಂದ್ರೆ ಯಾಕೆ ಗೋಳ ಕಡ್ತೀಯ ಏನಪ್ಪ ನನಗತ್ಲಾಗ ನೀನು. ನಡಿ ಹೋಗಿರೋಲ್ ಮಂತ ನಾನು ಬರ್ತೀನಿ. ಭಾರತದ ಬೇಗ. ಈ ತಾತ ನೋಡು, ಅಮ್ಮಯ್ಯ ಎಲ್ಲ ಕೇಳ್ತಾರೆ ತಾತನ್ನೇ ಬಿಟ್ಟು ಬಂದಿದ್ಯಾ ಅಂತ. ಬಾ ಹೋಗಣ ಬಾ. ಹೋಯ್ ನನ್ನ ಮಗಂದು ಈ ಹುಡುಗ ಅದ್ ಯಾಕೆ ಹಿಂಗ್ ನನ್ ಗೋಳ ಇಕ್ಕಣ್ತಾನೆ ಏನ ಅತ್ಲಾಗಿ. ಹೋಗಪ್ಪ ಅತ್ಲಾಗಿ, ನನಗೂ ಬಲು ಬೇಜಾರು ಮಾಡಿಸ್ಬಿಡ್ತಾನ ಅತ್ಲಾಗಿ. ಮಂತಾವ್ ಕರ್ಕೊಂಬಂದ್ ಬಿಟ್ರು ಜೊತೆಲಿ ಹೋಗನ್ ಭಾರತ ಅಂತಿದಾನಲ್ಲ ಈ ಹುಡುಗ. ಯಾಕೆ ಹಿಂಗ ಏನಿಸ್ತಾನೆ. ಒಂದಿಟ್ಟು ಬೈಕ್ ನಿಲ್ಸ್ ಬರ್ತಿದ್ ತಡಿಲ ಪಾಪ ಅಂತ ಹೇಳಿದ್ರು ಸಮಾಧಾನ ಇಲ್ವಲ್ಲ ಈ ಹುಡುಗನ್ನೇ. ಏನ್ ಮಾಡೋದು ಏನ ಈ ಹುಡುಗ ಹಿಂಗ ಏನಿಸ್ತಾನೆ ಅತ್ಲಾಗಿ. ಪಾಪ ಬಂದೆ ಕಣ್ ತಡಿಯೋ ಅತ್ಲಾಗಿ. ಹೋಗ್ಲ ನಿಮ್ ಚಿಕ್ಕಪ್ಪರ ಜೊತೆ ನಿಮ್ಮ ಅಪ್ಪನ ಜೊತೆ ಅಂತ ಹೇಳಿದ್ರು ನನ್ ಮಾತು ಕೇಳಿಲ್ಲ. ಜೊತೆಲಿ ಕರ್ಕೊಂಡ್ ಬಂದಿದ್ದೀನಿ ಬೈಕಲ್ಲಿ. ಆದ್ರೂ ತಿರ್ಗಾ ಇಲ್ಲಿ ಬಂದ್ ನಿಲ್ಸಿ ಪಕ್ಕದ ಮನೆ ಪಕ್ಕದಲ್ಲೇ ಇರೋದು. ಹೋಗ್ಲ ಪಾಪ ಬರ್ತೀನಿ ಅಂದ್ರು ನನಗೆ ಹೋಗ್ತಿಲ್ಲ. ತಡಿಯಪ್ಪ ಅತ್ಲಾಗ ಬಂದೆ ತಡಿ. ಅದ ಈ ಆಟೆ ಕೋಳಿ ನಮ್ದಲ್ವಾ, ಇದ್ಯಾಕೆ ಈ ಕಡೆ ಬಂದಿತ್ತಲ್ಲ. ನಮ್ಮ ಅಜ್ಜಿ ಹೇಳ್ತಿತ್ತು ನೆನ್ನೇನು ಮೊಟ್ಟೆ ಇಡ್ತಿಲ್ಲ ನಮ್ಮ ಆಟೆ ಕೋಳಿ. ಅದ್ ಯಾರ ಮಂತ ಹೋಗ್ಬಿಟ್ಟು ಮೊಟ್ಟೆ ಇಡ್ತೈತೋ ಏನೋ ಎತ್ತ ಅಂತು. ನೋಡಂತಡಿ ಎಲ್ಲಿಡುತ್ತೋ ಏನ. ಏನ್ ಬೇರೆಯವ್ರ ಮಂತವ ಎಲ್ಲಾರು ಹೋಗ್ಬಿಟ್ಟು ಏನಾರು ಮೊಟ್ಟೆ ಗಿಟ್ಟೆ ಇಟ್ಟು ಬಂತ, ಇಲ್ಲ ಈ ಬಡವೆ ಕೆಳಗಡೆ ಏನಾರು ಹೋಗಿ ಇಟ್ಟು ಬಂತು, ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ತಡಿ ನಮ್ದ ಕೋಳಿ ಇದು ಪಕ್ಕದವ್ರು ಮನೆಯವ್ರದ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ನಮ್ದೇ ಅನ್ಸುತ್ತೆ ಇದು ಆಟೆ ಕೋಳಿ. ಮೊಟ್ಟೆ ಇಡ್ತಿತ್ತಲ್ಲ ನನಗ್ ಚೆನ್ನಾಗೆ ಗೊತ್ತು. ಬಿಸಿ ಬಿಸಿ ಮೊಟ್ಟೆ ಕುಡಿತಿದ್ನಲ್ಲ ನಾನು. ತಡಿ ಕೇಳ್ತೀನಿ ಒಂದಿಟ್ಟು. ನಮ್ ತಾತನ್ ಕರೆದು ಕೇಳಿದ್ರೇನೆ ಸರಿಯಾಗಿ ಗೊತ್ತಾಗೋದು. ನನಗ್ ಗೊತ್ತಾಗ್ತಿಲ್ಲ ನಮ್ ಕೋಳಿನೋ ಪಕ್ಕದ ಮನೆಯವ್ರ ಕೋಳಿನೋ ಅಂತ. ತಾತ ತಾತೋಯ್ ಭಾರತ ಇಲ್ಲಿ ಬೇಗ ಇಲ್ಲೇ. ಏನ್ಲ ಪಾಪ ನಿಂದು. ಏನ್ ತಡಿಯೋ ಒಂದಿಟ್ಟು ಬಂದೆ ಕಡೆ ತಡಿಯೋ. ಯಾಕೆ ಹಿಂಗ ಏನನ್ಸಿದ್ಯಾ. ಹೋಗ್ಲ ಮಂತವ ಸುಮ್ಮಕ್ ಹೋಗೋ. ಈಗ ನೀನ್ ಬರ್ತೀಯ ಬರಲ್ಲ ಹೇಳಿ ಇವಾಗ. ಬಾಯಿಲಿ ಒಂದಿಟ್ಟು. ಇದು ಆಟೆ ಕೋಳಿ ಐತಲ್ಲ, ಇದು ಯಾರ್ದಂತ ನೋಡ್ ಬಾಯಿಲಿ. ಅದೆಲ್ಲ ಪಕ್ಕದ ಮನೆಯವ್ರ ಮಂತವ ಹೋಗ್ಬಿಟ್ಟು ಮೊಟ್ಟೆ ಇಟ್ಟು ಬೇರೆ ಬಂತು. ನಮ್ ಕೋಳಿನ ಬೇರೆಯವ್ರ ಕೋಳಿನ ಅಜ್ಜಿ ನೋಡಿದ್ರೆ 2-3 ದಿವಸನ ನಮ್ದು ಆಟೆ ಕೋಳಿ ಮಂತವ ಬರ್ತಿಲ್ಲ, ಮೊಟ್ಟೆ ಇಡ್ತಿಲ್ಲ ಸರಿಯಾಗಿ. ಬೇರೆಯವ್ರು ಯಾರು ಮಂತವೇನಾರು ಇಡ್ತೈತೋ ಏನೋ ನೋಡ್ಕೊಂಡ್ ಬರ್ಬೇಕಿತ್ತು ಅಂತ ಬೇರೆ ಹೇಳ್ತಿತ್ತು. ಬಾಯಿಲಿ ಬಾಯಿಲಿ ಬೇಗ. ನಮ್ ಕೋಳಿನ ಯಾರ ಕೋಳಿ ನೋಡಿಲಿ. ಬಂದೆ ಕಣ್ ತಡಿಲ ಪಾಪ. ನೋಡನ್ ಕಣ್ ತಡಿಯೋ. ನಮ್ದ್ ಕೋಳಿನ ಬೇರೆ ಕೋಳಿನ ಅಂತ ಗೊತ್ತಾಗುತ್ ಕಣ್ ತಡಿ. ಬಂದೆ ಬಂದೆ. ಏನ್ ಬೇರೆ ಇರ್ಬೇಕು ಸಾಮಾನಿಕೆ. ನಮ್ ಕೋಳಿ ನಮ್ಮಲ್ಲೇ ಅಲ್ವೆಲ್ಲ ಪಾಪ ಬಂದು ಮೊಟ್ಟೆ ಇಡೋದು. ದನಿನ್ ಕೊಟ್ಕೆದ ಹತ್ರ ಸ್ಕೂಲ್ ಶೆಡ್ ಹತ್ರನೇ ಬಂದು ಅದು ಮೊಟ್ಟೆ ಇಡೋದು. ನೋಡನ್ ಕಣ್ ತಡಿಯಪ್ಪ ಯಾರ್ದ್ ಕೋಳಿ ಅಂತ ಬಂದ್ ನೋಡ್ತೀನಿ ತಡಿ. ನೀನ್ ಬರ ಅಷ್ಟರಲ್ಲಿ ಅದು ಹೊರಟೋಗ್ಬಿಡುತ್ತೆ. ಹೋಗು. ಆಮೇಕಿಂತ ಬಂದ್ಬಿಟ್ಟು ಎಲ್ಲಲ್ಲ ಪಾಪ ಅಂತ ಹೇಳಿದ್ರೆ ನಾನೇನ್ ಮಾಡೋಣ. ನಾನೇನು ಕೂರ್ಸ್ಕೊಂಡಿರಕ್ಕಾಗುತ್ತಾ ಅದಕ್ಕೆ. ಕೋಳಿಗೆ ಹೇಳ್ಬಿಟ್ಟು ನಮ್ ತಾತ ಬರುತ್ತೆ ತಡಿ ಕೋಳಿ ನೀನು ನೋಡುತ್ತೆ ಅಂತ ಹೇಳಕ್ಕಾಗುತ್ತಾ. ಬಾ ಬೇಗ ಒಂದಿಟ್ಟು. ನಮ್ದೆ ಕೋಳಿ ಇದು. ನಮ್ದೆ ಕೋಳಿ ಗ್ಯಾರಂಟಿ ನಮ್ದೆ ಕೋಳಿನೇ. ಪಕ್ಕದ ಮನೆಯವ್ರ ಕೋಳಿ ಅಂತೂ ಇಲ್ವೇ ಇಲ್ಲ ಬಿಡು. ಇಂತ ಕಲ್ಲರ್ ಕೋಳಿ ನಮ್ಮ ಅಜ್ಜಿನೇ ನಮ್ ಕೋಳಿನೇ. ನಮ್ಮ ಅಜ್ಜಿ ದಿನಾಲು ಬಾ 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 ಅಂತ ಮೇವೆಲ್ಲ ಹಾಕುತ್ತಲ್ಲ. ಅಕ್ಕಿ ನುಚ್ಚು ರಾಗಿ ನುಚ್ಚು ಅವೆಲ್ಲ ಹಾಕುತ್ತೆ ಕಾಳುಗಳೆಲ್ಲ. ಅವಾಗ ನಮ್ಮ ಅಂತ ಬಂದಿದ್ದೆಲ್ಲ ನಾನು ನೋಡಿದೀನಿ. ಇದು ಗ್ಯಾರಂಟಿ ನಮ್ದೆ ಕೋಳಿ ಇದು. ಯಾಕೆ ಕೋಳಿ ಇದು. ಯಾಕೆ ಕೋಳಿ ಪಕ್ಕದ ಮನೇಲಿ ಹೋಗ್ಬಿಟ್ಟು ಮೊಟ್ಟೆ ಇಡ್ತೀಯ. ನಮ್ಮಲ್ಲಿ ಇಡಕ್ ಏನಾಗೈತೆ ನಿನಗೆ. ನಮ್ಮ ಅಜ್ಜಿಗೆ ಹೇಳ್ತೀನಿ ತಡಿ ನಿನಗೆ ರಾಗಿ ಎಲ್ಲ ಹಾಕ್ಬೇಡ ಅಂತ. ಏನ್ಲ ಪಾಪ ನಿಂದು. ಯಾಕೋ ಹಿಂಗ್ ಕಿರ್ಚಾಡ್ತೀಯೋ. ಯಾಕೆ ಏನಾಯ್ತಲ್ಲ ಪಾಪ. ಅವಾಗ್ಲಿಂದ ನಾನು ತಾತೋಯ್ 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 ಅಂತ ಒಂದೇ ಸಮಕೆ ಕೂಕಂತಿದ್ಯಾ. ಹೋಗಪ್ಪ ಅತ್ಲಾಗಿ ಹಿಂಗ ಅಯ್ಯ ಅನ್ನಿಸ್ಬಾರ್ದು ನೀನು. ಏನ್ಲ ಪಾಪ ನಿಂದು. ಯಾವ್ದ ಕೋಳಿ ಅದು ಯಾಟೆ ಕೋಳಿ ಅಂತಿದ್ಯಲ್ಲ, ಎಲ್ಲ ಐತೋ ನೋಡಿ ತಾತನ್ನ ಹೆಂಗ್ ಹೇಳುತ್ತಂತ. ಇಲ್ಲಿ ನೋಡಿಲಿ ಇಲ್ಲಿ. ಇದೆ ತಾನೆ ನಮ್ದು ಆಟೆ ಕೋಳಿ ಇದೆ ತಾನೆ. ಏಯ್ ಅದು ಹುಂಜು ಪಕ್ಕದಲ್ಲಿ ಇರೋದೇನ. ಅದ್ ನಮ್ದಲ್ಲ ಕಳ್ಳೆ, ಅದು ಪಕ್ಕದ ಮನೆ ಹೊರ್ತ್ಕಣೋ ಅದು. ಹುಂಜು ಪಕ್ಕದಲ್ಲೆಲ್ಲ ಇರೋದು. ಇಲ್ಲಿ ಇಲ್ಲಿ ಇಲ್ಲ ಇದ್ದ ನೋಡು. ನನ್ನ ಮುಂದೆ ಇರೋದು ನೋಡು. ಈ ಕೋಳಿ ಹೇಳ್ತಿರೋದು ನಾನು. ನೋಡ್ ಕರೆಕ್ಟ್ ಆಗಿ. ಈ ಕೋಳಿ ಅಲ್ಲ ಪಾಪ, ಯಾಟೆ ಕೋಳಿ. ಉಕ್ಕಳೆ ನಮ್ದೇ ಇರ್ಬೇಕ ಏನಪ್ಪ ಸಾಮಾನಿಕೆ. ಇಲ್ಲ ನನಗೂ ಗೊತ್ತಾಗ್ತಿಲ್ ಕಣು. ಇಲ್ಲ ಪಕ್ಕದ ಮನೆ ಯಾಟೆ ಕೋಳಿನೂ ಹಿಂಗೆ ಐತ್ಕಳ್ಳ, ನಮ್ ಕೋಳಿನೂ ಹಿಂಗೆ ಐತಪ್ಪ. ನನಗ್ ಗೊತ್ತಾಗ್ತಿಲ್ಲ ಯಾರ್ದಂತ ಇದ್ ಪತ್ತೆ ಹಚ್ಚೋದು ಏನೋ ಇವಾಗ. ಪಾಪ ಒಂದ್ ಕೆಲ್ಸ ಮಾಡು. ನನಗೂ ಗೊತ್ತಾಗ್ತಿಲ್ಲ. ಒಡಗಿಲಿ ನಿಮ್ಮ ಅಜ್ಜಿ ಕರ್ಕೊಂಬ ಒಡಗಿಲಿ.
ಮತ್ತೆ ನಮ್ದು ಕೋಳಿ ಆಗಿದ್ರೆ ಮತ್ತೆ ಮೊಟ್ಟೆ ಬೇರೆ ಪಕ್ಕದ ಮನೇಲಿ ಬೇರೆ ಇಟ್ಟು ಬರ್ತೈತಂತ ಬೇರೆ ಹೇಳ್ತಿದ್ಯಾ? ಏನಕ್ ಬೇಕು? ನಿಮ್ಮ ಅಜ್ಜಿಗೆ ಒಂದ್ ಮಾತು ಕೇಳೇ ಬಿಡೋಣ, ಹೇಳ್ಬಿಟ್ರೆ ಸರಿ ಆಗ್ಬಿಡುತ್ತೆ. ಹೊಡೋಗಿಲಿ. ಮತ್ ನಿಮ್ಮ ಅಜ್ಜಿ ಆಮೇಕಿಂದ ರೇಗಾಡುತ್ತೆ ನಮ್ಮ ಇಬ್ರ ಮೇಲೂ. ಹ್ಮ್ ಯಾವ್ದು ಆಟ ಕೋಳಿ ನಾನು ನೋಡ್ತಿದ್ದೆ. ಯಾರ್ದು ಅಕ್ಕಪಕ್ಕದವ್ರ ಮನೆಯವ್ರದ ಏನು ನಮ್ದಿರ ಕೋಳಿ ಅಂತ ನಾನು ನೋಡ್ತಿದ್ದೆ. ನೀವ್ ಯಾಕೆ ಕರೀಲಿಲ್ಲ ಅಂತ ನಮ್ಮ ಮೇಲೆ ರೇಗಾಡುತ್ತೆ. ಹೊಡೋಗಿಲಿ, ಹೋಗು, ಕರ್ಕೊಂಬ ಇಲ್ಲಿ ನಿಮ್ಮ ಅಜ್ಜಿಗೆ ಒಂದ್ರಿಟು. ಹೋಗ್ತದ ಸುಮ್ಕೆ. ನಾನ್ ಇವಾಗಿನ ತೋಟತಾವಿಂದ ನಿನ್ ಜೊತೆನೆ ಬಂದಿದ್ದೀನಿ. ನನಗ್ ಸಾಕಾಗಂಗ ಆಗ್ಬಿಟ್ಟೈತೆ ಅತ್ಲಾಗಿ. ತಿರ್ಗಾ ನೀನ್ ನೋಡಿದ ಅಜ್ಜಿ ಕರ್ಕೊಂಬ ಅಂತ ಹೇಳ್ತಿದ್ಯಾ. ನಾನಂತೂ ಹೋಗಲ್ಲಪ್ಪ ಸ್ವಾಮಿ. ಹೋಗ್ತತೋ ಹೋಗಲ್ಲ. ನೋಡಂತಡಿ, ಇಲ್ಲಿ ನಾನೇ ಕೂಗ್ ಕರಿತೀನಿ ಅಜ್ಜಿಗೆ. ಅಜ್ಜಿ, ಅಜಯ್, ಅಜ್ಜಿ, ಬಾರಜ್ಜಿ ಇಲ್ಲಿ, ಬಾರಜ್ಜಿ ಇಲ್ಲಿ, ಬೇಗ ಬಾ ಇಲ್ಲಿ, ಬಾ ಇಲ್ಲಿ. ರಪ್ಪನ್ ಬಾ ಇಲ್ಲಿ. ಅಲ್ಲ ಕಳ್ಳಪ್ಪ, ನಿಮ್ಮ ಅಜ್ಜಿಗೆ ನೀನ್ ಇಲ್ಲಿಂದ ಕೂಕೊಂಡ್ರೆ ಕೇಳಿಸುತ್ತೇನು? ಆ 4 ಹೆಜ್ಜೆ ಹೋಗ್ಬಿಟ್ಟು ಮಂತ ಹೋಗ್ಬಿಟ್ಟು ಕರ್ಕೊಂಬರ್ಲ ಪಾಪ. ಕೋಳಿ ಅತ್ಲಾಗಿತ್ಲಾಗ ಹೋಗ್ಬಿಡತ್ತು ಅಂತ ಹೇಳಿದ್ರೆ ನೀನ್ ನೋಡಿದ್ರೆ ನೀನು ಬಲು ಮೈಗಳ್ ನನ್ ಮಗ ಆಗ್ಬಿಟ್ಟೆ ಅಕ್ಕಳ ನೀನು. ಇತ್ತೀಚೆಗೆ ಯಾಕ ನೀನು ಕೊಡಗ್ಲ ಹೋಗ್ ಕರ್ಕೊಂಬ ಪಾಪ, ಏನು ಆಗಲ್ಲ. ಒಂದ್ರಿಟು 4 ಹೆಜ್ಜೆ ಹೋಗ್ಬಿಟ್ಟು ಕರ್ಕೊಂಬರೋದು ದೊಡ್ಡದು ನಿನ್ಗೆ. ತಡಿ ತಾತ ಬಂದ್ಬಿಟ್ಟು. ಅಜ್ಜಿ ಬುರುದ್ಕೊಂಡು ಸುಮ್ಕಿರು. ಅಜಯ್, ಕೇಳಿಸ್ತಿಲ್ವೇನಜ್ಜಿ? ಬಾಯಿಲೆ ಬಾಯಿಲೆ. ಯಾಕಲ್ಲ ಪಾಪ, ಯಾತ್ರ ನಿಮ್ದು? ಅಲ್ಲ ಶುರು ಆಗೋಯ್ತಾ ಅಜ್ಜಿಂದು ಮೊಮ್ಮಗೊಂದದ್ದು ಇಬ್ರದು? ಹೆಂಗ ನೆಮ್ಮದಿಯಾಗಿದ್ದಪ್ಪ ಮಂತವ ಹೆಂಗ? ಅಲ್ಲ ತೋಡ್ತಾವಿಂದ ಬಂದ್ಬಿಟ್ರು ಅಜ್ಜ ಮೊಮ್ಮಗ. ಇವ್ರದಲ್ಲ ಕಾಟ ಶುರು ಆಗೋಯ್ತು ನನ್ಗೆ. ಬಾಯಿಲಿ ಬಾಯಿಲಿ ಅಂತ. ಯಾಕೋ ಯಾಕೆ ನಿಮ್ ತಾತ ಕರಿತೈತಾ? ಏನ್ ಮಾಡ ಕೆಲ್ಸ ಇಲ್ವಂತ ನಿಮ್ ತಾತಂಗೆ? ಇರೋ ಕೆಲಸ ಮಾಡ್ಕೊಂಡು ಕೇಳು. ನನ್ಗಿಲ್ಲಿ ಬಲು ಕೆಲ್ಸಗಳಿದಾವ ಮಂತವಿಲ್ಲಿ. ನಾನು ಬರಲ್ಲಪ್ಪ ಸ್ವಾಮಿ, ನೀವೇನ್ ಮಾಡಿದ್ರು ಅದೇನಿದ್ರು ಬರ್ರಿ ಇಲ್ಲೇ. ಅಜ್ಜ ಮೊಮ್ಮಗ ಅದೇನ್ ಕೇಳ್ಕೊಂಡು ಹೋಗ್ರಿ ಇಲ್ಲೇ ಬಂದ್ಬಿಟ್ಟು. ಹೋಗತ್ಲಾಗಿ, ನನ್ಗೇನಾಗ್ಬೇಕಾಯ್ತು? ಏನಾರ ಮಾಡ್ಕೊಳ್ಳಿ ಅತ್ಲಾಗಿ. ಈ ಅಜ್ಜಿ ಕರೆದ್ರೆ ಈ ಅಜ್ಜಿನೇ ಒಂಥರ ಹೇಳ್ತೈತೆ. ಆ ತಾತಂಗೆ ಹೇಳಿದ್ರೆ ಆ ತಾತ ನನಗ್ ಗೊತ್ತಾಗ್ತಿಲ್ ಕಣೋ, ಯಾಟೆ ಕೋಳಿ ಯಾರ್ದಂತ ಗೊತ್ತಾಗ್ತಿಲ್ಲ. ನಮ್ದು ಕೋಳಿನಾಯ್ತು, ಏನ್ ಪಕ್ಕದ ಮನೆಯವ್ರದಾಯ್ತು, ಯಾರ್ದಾಯ್ತು ಅಂತ ಗೊತ್ತಿಲ್ಲ ಕಳ್ಳಪ್ಪ ಅಂತ ಹೇಳುತ್ತಿ ತಾತ ನೋಡಿರಿ. ಅಜ್ಜಿ ಕರೆದ್ರೆ ಅಜ್ಜಿ ಬೇರೆ ಏನೋ ಕೆಲ್ಸಕ್ಕೇನೋ ಕರಿತಿರ್ಬೇಕು ಅಂತ ಅವಜ್ಜಿ ನೋಡಿದ್ರೆ ಅಲ್ಲಿಂದಾನೆ ರೇಗಾಡ್ತೈತೆ. ನನ್ಗೇನಾಗ್ಬೇಕಾಯ್ತೆ? ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಯಾರ್ದಾರ ಕೋಳಿ ಇರ್ಲಿ, ಹೆಂಗನಾರ ಮಾಡ್ಕೊಳ್ಳಿ, ಹೋಗ್ಲಿ ಅತ್ಲಾಗಿ. ಯಾರ ಮಂತವಲ್ಲ ಹೋಗ್ಬಿಟ್ಟು ಮೊಟ್ಟೆ ಇಡ್ಲಿ, ನಮ್ದೇ ಕೋಳಿ ಆಗ್ಲಿ, ಹೋಗು. ಇನ್ನೊಂದ್ ದಿವಸ ನಮ್ಮ ಅಜ್ಜಿ ಕೇಳುತ್ತಲ್ಲ ಅವಾಗಿರೋದು. ಇವಾಗ ಯಾಕೆ ಮಾತಾಡೋದು? ಮಾಡ್ತತ ಹೋಗನ್ ಬಾ. ಯಾರ್ದಾರ ಕೋಳಿ ಇರ್ಲಿ, ನಮ್ಗೇನಾಗ್ಬೇಕಾಯ್ತು? ಬಾ ಹೋಗನ್ ಅತ್ಲಾಗಿ. ನೋಡ್ದ ನನ್ ಮೊಮ್ಮಗನ ಅಲ್ಲ ಕೋಪ ಎಷ್ಟ್ರ ಮಟ್ಟಿಗೆ ಬಂದ್ಬಿಡ್ತು ಇಷ್ಟ ಬೇಗ. ಪಾಪ ರೇ, ತಡಿಯೋ ಒಂದ್ರಿಟು. ನಿಮ್ಮ ಅಜ್ಜಿ ಹಿಂಗೆ ಹೇಳುತ್ತೆ, ತಡಿ ಬರುತ್ಕಂಡು ತಡಿ ಸುಮ್ಕಿರು. ಕರಿದಿದೀವಿ ಅಂದ್ಮೇಲೆ ಗ್ಯಾರಂಟಿ ಬಂದೇ ಬರುತ್ತೆ. ಹಿಂಗ್ ರೇಗಾಡುತ್ತೆ ಆಟೆಯ. 5 ನಿಮಿಷ ತಡಿಲ್ಲ ಪಾಪ, ಬರುತ್ತೆ ಇವಾಗ. ನೋಡ್ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ. ಆಗ 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 ಬಂತು ಕಣ್ತತ ಅಜ್ಜಿ. ನೀನ್ ಹೇಳ್ದಾಗ ಏನೇನೋ ಬಂದ್ಬಿಡ್ತಲ್ಲ ತಾತ. ಇವಾಗಿನ ನೋಡಿದ್ರೆ ಅಜ್ಜ ಮೊಮ್ಮಗ ನೀವ್ ಯಾವ ತರ ಮಾಡ್ಕೊಳ್ರಿ, ನಾನು ಬರಲ್ಲ ಅಂತ ಹೇಳ್ತು. ಇವಾಗ ನೀನ್ ಇಲ್ಲಿಂದ ನೀ ಹೇಳ್ಬಿಟ್ಟಲ್ಲ ತಾತ ಅಜ್ಜಿ ಬರ್ತೈತಂತ. ಹೆಂಗೆ ತಾತ ಇವಾಗ ನೀನು? ಎಲ್ಲ ನನಗ್ ಗೊತ್ತಿಲ್ವಲ್ಲ ನಿಮ್ಮ ಅಜ್ಜಿ ಬಗ್ಗೆ. ನಿಮ್ಮ ಅಜ್ಜಿ ಬೈಯದೆ ಒಂದು, ಹೇಳೋದೇ ಒಂದು, ಮಾಡದೆ ಒಂದು. ಸುಮ್ಕಿರುವ. ಈಗ ಆಯ್ತು. ಬರ್ತೈತ ನಿಮ್ಮ ಅಜ್ಜಿ? ಬರ್ತೈತ್ ಕಣ್ತತ. ನಿಧಾನಕ್ ಮಾತಾಡ್ಲ ಪಾಪ. ಆ ಯಾಟೆ ಕೋಳಿ ಇಲ್ಲೇ ಮೇವು ತಿಂತೈತೆ. ಅಲ್ಲ ಅದು ಹೊರಟೋಗ್ಬಿಡುತ್ತೆ ನಿಮ್ಮ ಅಜ್ಜಿ ಬರೋ ಅಷ್ಟ್ರಲ್ಲಿ. ನಿಮ್ಮ ಅಜ್ಜಿ ಬಂದು ನೋಡ್ಕೊಂಡಾದ್ಮೇಲೆ ಬೇಕಾದ್ರೆ ಹೋಗ್ಬಿಡ್ಲಿ ಅದು. ಒಂದ್ ರೀಟು ಸಮಾಧಾನದಿಂದ ನಿಧಾನಕ್ ಮಾತಾಡು. ಯಾಕ್ಲ ಪಾಪ, ಯಾಕೋ ನಿಮ್ದು? ಅಲ್ಲ ಅಜ್ಜಿ ಮೊಮ್ಮಗನ್ ಶುರು ಆಗೋಯ್ತಾ ನಿಮ್ದು ಕಾಟ? ಅಯ್ಯ ಮಂತ ಒಂದ್ ಕೆಲ್ಸ ಮಾಡಕ್ ಬಿಡಲ್ವಲ್ರು ನನಗೆ. ಹೆಂಗ ನಿಮ್ ಚಿಕ್ಕಮ್ಮ ಬಂದೈತಿ ಇವತ್ ಮನೆ ಕೆಲ್ಸ ಎಲ್ಲ ನಿಮ್ ಚಿಕ್ಕಮ್ಮನು ನಿಮ್ಮ ಅಮ್ಮ ಹೆಂಗ ಮಾಡ್ಕೊಳ್ತಿದಾರಪ್ಪ ಅತ್ಲಾಗಿ. ಹೆಂಗ ನೆಮ್ಮದಿ ಆಗ ಒಂದ್ ಗಳಿಗೆ ಬಿಸ್ಲು ಕಾಯ್ಕೊಂಡಿ ಚಳಿಗೂ ಅದಕ್ಕೂ ಯಾಕ ಬಿಸ್ಲು ಚಳಿ ಆಗ್ತೈತೆ ಜಾಸ್ತಿ. ಒಂದ್ ಗಳಿಗೆ ಕುತ್ಕೊಂಡ ಬಿಸ್ಲು ಕಾಯ್ಕೊಂಡ ಅಂತ ಹೇಳಿದ್ರೆ ಅಲ್ಲಿ ಕರೆದ್ ಬಿಟ್ರೋಲೆ. ಅಜ್ಜೋಯ್ ಅಜ್ಜೋಯ್ ಅಂತ ಒಂದೇ ಸಂಖ್ಯೆ ಬಡ್ಕಾಡ್ತಾನ ಈ ಹುಡುಗ. ಅದೇನಾಯ್ತೋ ಏನೋ ಗೊತ್ತಿಲ್ಲ. ಏನಾಯ್ತ ಪಾಪ? ನೋಡಿ ಅಜ್ಜಿನ ಹೆಂಗ್ ಬೈತೈತಂತ. ನಾನು ಅಜ್ಜಿ ಒಳ್ಳೇದಕ್ಕೋಸ್ಕರ ಕರೆದ್ರೆ ನನ್ಗೆ ಬೈತಾರೆ. ನನ್ಗೇನಾಗ್ಬೇಕಾಯ್ತೆ? ನಾನ್ ನೋಡು ಕರೆದು ಇವ್ರ ತ ಬಯಸ್ಕೋಬೇಕು. ಆ ತಾತಂಗೂ ಅವಾಗ್ಲೇ ನಾನು ಕೂತ್ಕೊಂಡು ಕರೆದು ಆ ತಾತ ಒಂಥರ ಮಾತಾಡುತ್ತೆ, ಈ ಅಜ್ಜಿ ಕರೆದ್ರೆ ಈ ಅಜ್ಜಿನೇ ಒಂಥರ ಮಾತಾಡುತ್ತೆ. ನನ್ಗೇನ್ ಅನ್ಕೊಂಡಿದ್ದಾರೆ ಇವ್ರು? ನಾನು ಸುಮ್ಕಿರ್ಬೇಕಿತ್ತು ಅತ್ಲಾಗಿ. ನಮ್ದೇ ಕೋಳಿ ಆಗ್ಲಿ ಬೇರೆಯವ್ರದ್ದು ಯಾರ್ದಾರ ಕೋಳಿ ಆಗ್ಲಿ ಎಲ್ಲಾರ ಇಟ್ಕೊಂಡು ಏನಾರ ಮಾಡ್ಕೊಳ್ಳಿ ಅತ್ಲಾಗಂತ ಸುಮ್ಮಗ್ ಮಂತ ಹೋಗಿದ್ರೆ ಉತ್ತಮ ಆಗ್ಬಿಡ್ತಿತ್ತು. ನಾನ್ ಕರೆದಿದ್ದು ನನಗ್ ಮೊದ್ಲು ತಪ್ಪು, ನಾನ್ ಮಾಡಿದ್ದು. ಏನ್ಲ ಪಾಪ, ಯಾಕೋ ಏನಾಯ್ತು ಈಗ? ಮನ್ಸಲ್ಲ ನೀನು ಒಬ್ನೇ ಗೊನಗಾಡ್ಕೊಳ್ತಿದ್ಯಾ? ಯಾರಿಗೋ ಬೈ ಕಡ್ತಿದ್ಯಾ? ಬೇರೆ ಯಾರಿಗಪ್ಪ ಬೈತಿರೋದು? ನನ್ಗ ಬೈ ಕಡ್ತಿರೋದು, ನಿಮ್ ತಾತಂಗ ಬೈ ಕಡ್ತಿರೋದು ನೀನು? ಯಾರಿಗೂ ಬೈ ಕಡ್ತಿಲ್ಲ, ನನಗ್ ನಾನೇ ಬೈ ಕಡ್ತಿದ್ದೀನಿ ಕಣಿ ಹೇಳಜ್ಜಿ. ಏಯ್, ಆ ಹುಡುಗನ ಹತ್ರ ಏನ್ ಮಾತಾಡ್ತೀಯ? ಅಲ್ ಕಡೆ
ಇದು ಯಾಟೆ ಕೋಳಿ ನಮ್ದ ಏನ್ ಪಕ್ಕದ ಮನೆಯವ್ರದ ನೋಡೇ ಒಂದ್ರಿಡು ಆ ಅವಾಗ್ಲಿ ನಾನು ತಲೆ ಕೆಟ್ಟು ಹೋಗ್ತೈತೆ ಅತ್ಲಾಗಿ ಈ ಕೋಳಿ ಯಾರ್ದಂತಾನೆ ಗೊತ್ತಾಗ್ತಿಲ್ಲ. ನಮ್ ಕೋಳಿನೂ ಇಂಥದೇ ಐತಮ್ಮ, ಯಾಟೆ ಕೋಳಿ ಒಂದ್ ಎರಡ್ ಮೂರು, ಪಕ್ಕದ ಮನೆಯವ್ರದ್ದು ಒಂದ್ ಎರಡ್ ಮೂರು ಇಂಥವೇ ಇದಾವಮ್ಮ. ಇವಾಗ ಯಾರ್ದು ಕೋಳಿ ಅಂತಾನು ಗೊತ್ತಾಗ್ತಿಲ್ಲ ಕಣೆ ನನ್ಗಂತೂ ಅತ್ಲಾಗಿ. ಆ ಅಲ್ಕಣಜ ನಿನ್ಗೇನ್ ಕಣ್ ಕಾಣಿಸಲ್ವಾ ನಿನ್ಗೆ? ಅಲ್ಲ ಕಣಜು, ಇದು ನಮ್ದಲ್ವ ನಿಜ ಕೋಳಿ? ಇದು ಯಾಟೆ ಕೋಳಿ ನಮ್ದೇ ಕಣಜು ಇದು. ಮೊಟ್ಟೆ ಇಡೋ ಕೋಳಿ. ಎರಡ್ ಮೂರು ದಿವಸದ ಮೊಟ್ಟೆ ಇಡಕ್ ಬೇರೆ ಬರ್ತಿಲ್ಲ ಮಂತಾವಂತ ಹೇಳ್ತಿದ್ದೆ ನೋಡು ನಾನು. ಕೋಳಿ ಇದೇ ಕೋಳಿ ಕಣಜು. ಆಗಳ ಕೋಳಿ ಮೊಟ್ಟೆ ಇಟ್ಟು ಬಂತ ಏನೋ? ಮೊಟ್ಟೆ ಇಡೋದಕ್ಕೆ ಮನೆ ಹತ್ರ ಹೋಗ್ತೈತಾ? ಮೊಟ್ಟೆ ಇಡೋದಕ್ಕೆ ಸಾಮಾನ್ಯಕ್ಕೆ ಮಂತ ಹೋಗ್ತಿರ್ಬೇಕು, ಆ ಸ್ಕೂಲ್ ಶೆಡ್ ಹತ್ರ ಹೋಗ್ತಿರ್ಬೇಕು. ಇನ್ನೇನ್ ದಿನಾಲು ನಮ್ ಶೆಡ್ ಹತ್ರನೇ ತಾನೆ ಮೊಟ್ಟೆ ಇಡೋದು, ಅದಕ್ಕೆ ಹೋಗ್ತಿರ್ಬೇಕು. ಯಾಕ ಒಂದ್ ಎರಡ್ ಮೂರು ದಿವಸದ ಮೊಟ್ಟೆನೇ ಇಟ್ಟಿರಲ್ಲಪ್ಪ? ಅದೇನಾಯ್ತು ಏನೋ ಇದಕ್ಕೆ? ಮೊಟ್ಟೆ ಇಡಕ್ ಹೋಗ್ತೈತೆ ಪಾಪ. ಈ ಕಡೆ ಬಾ, ಮೊಟ್ಟೆ ಇಡ್ಲಿ ಹೋಗ್ಬಿಟ್ಟು. ಅದೇ ಈ ಕೋಳಿ ಒಂದ್ಸಲಿ ಮೊಟ್ಟೆ ಇಡುತ್ತಾ? ದಿನಕ್ಕೆ ಎರಡೆರಡು ಸಲ ಮೊಟ್ಟೆ ಇಡುತ್ತಾ? ಏಯ್ ಏನು ಅಂತ ಮಾತಾಡ್ತಿಲ್ಲ ಪಾಪ. ಒಂದ್ ಕೋಳಿ ದಿವಸಕ್ಕೆ ಒಂದೇ ಕಡೆ ಮೊಟ್ಟೆ ಇಡೋದು? ಓಹೋ, ಎರಡೆರಡು ಸಲ ಮೊಟ್ಟೆ ಇಡುತ್ತಲ್ಲ ಪಾಪ. ನೋಡಿ ಹುಡುಗ ಹೆಂಗ್ ಮಾತಾಡ್ತಾನಂತ. ಮತ್ತೆ ಅದಕ್ಕೆ ಕಣಜಿ ನಾನು ಕೇಳ್ತಿರೋದು. ನೀನೇನ್ ಬೇಜಾರ್ ಮಾಡ್ಕೋಬೇಡ, ಒಂದೇ ಸಲ ಇಡೋದಂತ ನನಗೂ ಗೊತ್ತು. ಅಲ್ಕಣಜಿ ಇದು ಪಕ್ಕದ ಮನೇಲಿ ಹೋಗ್ಬಿಟ್ಟು ಅಲ್ಲೇ ಮೊಟ್ಟೆ ಇಟ್ಟು ಬಂತು. ಇವಾಗಿನ ಕೊಕೊಕೋ ಕೊಕ್ ಕೊಕೊಕೋ ಅನ್ಕ ಬಂತು ಕಣಜಿ. ನಾನೇ ಕಣ್ಣಾರೆ ನೋಡಿದೀನಿ. ಮೊಟ್ಟೆ ಇಟ್ಬಿಟ್ಟು ಬಂದು ಇಲ್ಲ ಆಸೆ ಹೋಗ್ತಿತ್ತಲ್ಲ, ನಾನು ತಾತನ್ ಕೂಕಣ್ತಿದ್ದೆ ಅವಾಗ್ಲಿಂದ. ಆಮೇಕಿಂತ ತಾತನ್ ಕರ್ದಾಗ ತಾತ ಇದು ನಮ್ ಕೋಳಿನ ಏನ್ ನೋಡ್ತತ ಇದು? ಅಜ್ಜಿ ನೋಡಿದ್ರೆ ಎರಡ್ ಮೂರ್ ದಿವಸದ ಯಾಕ ಕೋಳಿ ಮೊಟ್ಟೆ ಇಡಕ್ಕೆ ಬಂದಿಲ್ಲ, ಯಾಟೆ ಕೋಳಿ ಅಂತಿತ್ತು. ನಮ್ ಕೋಳಿನ ಪಕ್ಕದ ಮನೆಯವ್ರ ಕೋಳಿನ ನೋಡ್ತತ ಅಂತ ಹೇಳ್ದೆ. ಅದಕ್ಕೆ ತಾತ ಗೊತ್ತಾಗ್ತಿಲ್ಲ ತಡಿ ನಿಮ್ ಅಜ್ಜಿ ಕರಿತೀರ ಅಂತ ಕರಿತು. ನೋಡಜ್ಜಿ ಇದು ಗ್ಯಾರಂಟಿ ನಮ್ದೇನ ಇದು? ಇಲ್ಲ ಮೂಕಣ್ಣ ಪಾಪ ನಮ್ದೇ ಕಳ್ಳ ಕೋಳಿ. ನೋಡಿ ಈ ಕೋಳಿನು ಅಲ್ಲ ಮಂತವ್ ಬಂದ್ಬಿಟ್ಟು ಮೊಟ್ಟೆ ಇಡ್ದಲೆ ಅಕ್ಕಪಕ್ಕದ ಮನೆಯವ್ರ ಮಂತವೆಲ್ಲ ಹೋಗ್ಬಿಟ್ಟು ಮೊಟ್ಟೆ ಇಡದ್ ಕಲ್ತಾಯ್ತಾನು. ಲೆಕ್ಕ ಹಾಕು. ನಾನು ಎದ್ದಡ್ಕಲ್ಲ ಇವುಗಳಿಗೆ ಅಕ್ಕಿ ನುಚ್ಚಂತೆ, ರಾಗಿ ಅಂತೆ, ಅದು ಇದು ಕಾಳು ಅದು ಇದು ಹಾಕ್ತಾನೆ ಇರ್ತೀನಿ. ಅನ್ನ ಅಂತೆ ಅದು ಇದು ಎಲ್ಲ. ನೋಡಿರಿ ಈ ಕೋಳಿಗಳು ನನ್ನ ಮಗನವು ಅಕ್ಕಪಕ್ಕದಲ್ಲಿ ಮನೆಯಲ್ಲೆಲ್ಲ ಮೊಟ್ಟೆ ಇಡಕ್ ಬರ್ತಿದಾವೆ. ನಮ್ಮನೆಗೆ ಇಡದಲೆ ಮೊಟ್ಟೆ ಇಲ್ಲ ಏನಿಲ್ಲ ಬೇಯಿಸ್ಕೊಂಡ್ ತಿನ್ನೋದಕ್ಕೆ. ಏನ್ಲ ಪಾಪ ಮಾಡೋದು? ಪಾಪ ಏನ್ ಮಾಡೋದು ಈಗ? ಈ ಕೋಳಿ ನೋಡಿದ್ರೆ ಇಂತ ಕೆಲಸ ಮಾಡ್ತಿದ್ದು. ಏನಕ್ಕೆ ಇದು ನಮ್ ಶೆಡ್ಡಿಗೆ ಬಂದ್ಬಿಟ್ಟು ಆ ಸ್ಕೂಲ್ ಶೆಡ್ ಹತ್ರ ಮೊಟ್ಟೆ ಇಡ್ತಿಲ್ಲ ಅಂತ ಏನಾಗೈತೆ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಪಾಪ ನಿಜ ಹೇಳು, ಕರೆಕ್ಟ್ ಆಗಿ ಹೇಳು. ಮೊಟ್ಟೆ ನಿಜವಾಗ್ಲೂ ಇಡ್ತಿಲ್ಲ ಪಾಪ ಇದು. ಪಕ್ಕದ ಮನೇಲಿ ಹೋಗ್ಬಿಟ್ಟು ಮೊಟ್ಟೆ ನಿಜವಾಗ್ಲೂ ಇಡ್ತಾ? ಹೋಗ್ಬಿಡ್ಬೇಕಾದ್ರೆ ನಾನು ಕೇಳ್ಕೊಂಡು ಇಸ್ಕೊಂಡ್ಬರ್ತೀನಿ. ನೀ ನಿಜ ಇದ್ರೆ. ಇಲ್ಲ ಅಂದ್ರೆ ನೀನ್ ಸುಳ್ಳು ಏನಾರು ಹೇಳಿದ್ರೆ ಮತ್ತೆ ಸುಮ್ಕೆ ಅವ್ರ ಜೊತೆ ಹೋಗ್ಬಿಟ್ಟು ಚರ್ಚೆ ಮಾಡಕ್ ಆಗುತ್ ಕಣೋ. ಕರೆಕ್ಟ್ ಆಗಿ ಹೇಳು. ಮತ್ತೆ ಮೊಟ್ಟೆ ಇಟ್ಟು ಬಂದಿದ್ದೀನಿ ನೋಡ್ದ ಕಣ್ಣಾರೆ. ಏಯ್ ಉಕಡೆ, ಆ ಹುಡುಗ ನಮ್ಮ ಹುಡುಗ ಸುಳ್ಳು ಹೇಳೋದ್ ಕಣೆ ಅವನು. ಓಹೋ, ಅವನಿಗೆ ನಮ್ದು ಕೋಳಿಗಳು ಯಾವ್ದು, ನಮ್ ನರ್ಸ್ಗಳು ಯಾವ್ದು ಎಲ್ಲ ಅವನಿಗೆ ಒಂದ್ರಿಟ್ಟು ಜ್ಞಾನ ಐತೆ. ನಿನ್ ಮಕ್ಳಂಗಲ್ಲ ನನ್ನ ಮೊಮ್ಮಗ. ಅವನಿಗೆ ತೋಟ ಹೊಲ ಗದ್ದೆ ಹಸ್ಗಳು ಕುರಿಗಳು ಕೋಳಿ ಅಂದ್ರೆ ಬಲು ಇಷ್ಟ. ಅವನಿಗೆ ಎಲ್ಲ ಮಾಡ್ತಾನ ನನಗೆ ಗೊತ್ತೈತೆ. ಅವನಿಗೆ ಒಂದ್ರಿಟ್ಟು ಜ್ಞಾನ ಐತ್ ಕಣೆ. ನಮ್ಮನೆದು ವಸ್ತುಗಳು ಏನೇನು ಮಾಡ್ತಾವಂತ ಎಲ್ಲ ನೋಡ್ತಿರ್ತಾನವನು. ಬಲು ಬುದ್ಧಿವಂತ ನನ್ನಂಗೇನೇನು ನನ್ನ ಮೊಮ್ಮಗ. ಅವನಿಗೆ ಗೊತ್ತಿಲ್ವೇನೆ? ಸುಮ್ನೆ ಹೇಳೋದಕ್ಕೆ ಅವನೇನ್ ತಿಕ್ಲಾ? ಓಹೋ, ನಾನೇ ಕಣ್ಣಾರೆ ನೋಡಿದೀನಿ. ಅವಾಗ್ಲಿ ನಾನು ಕೂಕಂಡ್ ಕರಿತಿದ್ದಾನೆ ಪಾಪ. ಬಾರಜ್ಜಿ ಇಲ್ಲಿ ಮೊಟ್ಟೆ ಇಟ್ಟು ಬಂತು ಅಂತ. ಅದರಲ್ಲೂ ಈ ಕೋಳಿ ಎರಡ್ ಮೂರ್ ದಿವಸದಿಂದ ಬೇರೆ ಮೊಟ್ಟೆ ಇಡಕ್ಕೆ ಮಂತಾವ್ ಬರ್ತಿಲ್ಲ ಅಂತ ಹೇಳ್ತಿದ್ಯಾ. ಅವ್ರದ್ದು ಪಕ್ಕದ ಮನೇಲಿ ಹೋಗ್ಬಿಟ್ಟು ಮೊಟ್ಟೆ ಇಟ್ಟು ಬರ್ತಿದ್ದಾನಂತ ಪಾಪ ಹೇಳ್ತಿದ್ದಾನೆ. ಅದಕ್ಕೂ ಸರಿ ಆಯ್ತಲ್ಲೇ? ಮುಕ್ಕಣಜ ನನಗೆ ಯಾಕೆ ಅನುಮಾನ ಬರ್ತೈತಿ. ಕೋಳಿ ನನ್ನ ಮಗಂದು ಇದು ಯಾಕ ಮೊಟ್ಟೆ ಇಡ್ತಿಲ್ಲ ಇದು? ಪಾಪ ಹೇಳ್ದಂಗೆ ಪಕ್ಕದ ಮನೇಲಿ ಹೋಗಿ ಗ್ಯಾರಂಟಿ ಇಡ್ತೈತಿ ಇದು. ಇದಕ್ಕೆ ಏನ್ ಮಾಡೋದು ಇದಕ್ಕೆ? ಇದು ಯಾಕಿದು ಅಕ್ಕಪಕ್ಕದ ಮನೆ ಹತ್ರ ಎಲ್ಲ ಹೋಗ್ಬಿಟ್ಟು ಮೊಟ್ಟೆ ಇಡತ್ ಕಲ್ತ್ ಬಿಡ್ತಿ ಇದು? ನಾವೇನ್ ಮಾಡಿದೀವಿ ಅಂತ ಇದಕ್ಕೆ? ಅಜ್ಜಿ ನನ್ ಮಾತ್ ಕೇಳು. ಹಿಂಗೆ ಇದ್ರೆ ಆಗಲ್ಲ ನೋಡು. ಆ ಪಕ್ಕದ ಮನೆ ಅಜ್ಜಿ ಐತಲ್ಲ, ಅಜ್ಜಿ ಕರೆದ್ಬಿಟ್ಟು ಕೇಳು. ನಮ್ ಕೋಳಿ ಮೊಟ್ಟೆ ಇಟ್ಟಿದ್ರೆ ಕೊಟ್ಬಿಡ್ರಿ ಮೊಟ್ಟೆನ ಅಂತ ಕೇಳಜ್ಜಿ. ಕೇಳಿ ಇಸ್ಕೊಳಜ್ಜಿ. ಅಜ್ಜಿ ಇಲ್ಲ ಅಂದ್ರೆ ಕೊಡಲ್ಲ ನೋಡು. ದಿನಾಲು ಅದೇ ಕಲ್ತು ಬಿಡುತ್ತೆ. ಹೋಗ್ ಕೇಳಜ್ಜಿ. ಅಲ್ಲ ಕಣ್ಣ ಪಾಪ, ಅವಜ್ಜಿಗೆ ಏನು ಹೇಳಕ್ ಹೋಗ್ತೀಯೋ? ಅವಜ್ಜಿಗೆ ಏನ್ ಕೇಳ್ತೀಯ? ಮಾತಾಡ್ಸಕ್ಕಿಂತ ಮುಂಚೆನೆ ಅವಜ್ಜಿ ಉರ 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 ಅನ್ನುತ್ತೆ. ಅದ್ರಲ್ಲೂ ಇಂತ ಕೋಳಿಗಳು ಮೊಟ್ಟೆ ಇಡ್ತಾವಂದ್ರೆ ಅವಜ್ಜಿ ಬಿಡುತ್ತ ಅಂತ ಕಡಿದ್ಯಾ? ಸದ್ಯ ಮೊಟ್ಟೆ ಇಟ್ಕೊಂಡೈತೆ. ಹಂಗ ಕೋಳಿನ ಕಟಾಕೊಂಡು ಕುಯ್ಕೊಂಡು ತಿಂದಿಲ್ವಲ್ಲ ನಮ್ ಪುಣ್ಯಕ್ಕೆ, ಅದೇ ಉತ್ತಮ. ಏನ್ ಮಾಡೋದು ನೋಡಂತಡಿ. ಅವಜ್ಜಿಗೆನೆ ಹೋಗಿ ಕೇಳೋದು, ಒಂದ್ ಮಾತು ಕೇಳ್ತೀನಿ. ಏನಜ್ಜಿ ಎರಡ್ ಮೂರು ದಿವಸದಿಂದ ನಮ್ ಕೋಳಿ ಮೊಟ್ಟೆ ಇಡ್ತಿಲ್ಲ, ನಿಮ್ಮಂತ ವಾಸನೆ ಬಂತು, ಮೊಟ್ಟೆ ಏನಾರು ಇಟ್ಟಿದ್ರೆ ಕೊಡ್ರಿ, ನನ್ನ ಮೊಮ್ಮಗಂಗ್ ಬೇಕು ಅಂತ ಕೇಳ್ತೀನಿ ತಡಿ. ಅದಕ್ಕೇನಂತೆ ನಮ್ ಕೋಳಿ ಮೊಟ್ಟೆ ಇಟ್ಟಿರೋದು ನಾವ್ ಇಸ್ಕೊಳಕ್ಕೇನು ಏನು ಭಯನಾ?
ಹೋಗಣಜಿ ನಿನ್ಗೇನೋ ಕಜ್ಜಿ ಭಯ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಡಿಜ್ಜಿ ನಡಿಯಜ್ಜಿ ಕೇಳೋಣ. ಓಹೋ ಅವಜ್ಜಿ ಎದರ್ಕಬೇಡ ಕಣಜ್ಜಿ ನೀನು. ನಾನಿದ್ದೀನಿ ನಿನ್ ಪಕ್ಕದಲ್ಲಿ, ಎದರ್ಕಬೇಡ. ನಡಿ ಕೇಳೋಣ. ನಮ್ ಕೋಳಿ ಮೊಟ್ಟೆ ಇಟ್ಟಿದ್ರೆ ಕೊಡ್ರಿ ಮೊಟ್ಟೆನ ಅಂತ ಕೇಳೋಣ. ನಡಿಯಜ್ಜಿ. ಇದ್ಯಾಕಪ್ಪ ಇವ್ರು ಹಿಂಗಿದ್ದಾರೆ ಇಲ್ಲಿ ಬಂದ್ಬಿಟ್ಟು ತೋಟದತ್ರು? ಇವ್ರಿಗೆ ಏನಾಯ್ತಂತ ಕಾಣೋಣ ಇವರಿಗೆ. ಅಲ್ಲ ಇವ್ರ ಕೋಳಿ ಏನಾರು ಬಂದ್ಬಿಟ್ಟು ನಮ್ಮಂತವ ಮೊಟ್ಟೆ ಇಡ್ತಿರೋದೇನಾರು ಗೊತ್ತಾಗೋಯ್ತಾ ಏನು? ಆ ನನ್ನ ಮಗ ಇವನು ಸಣ್ಣವನು ಇದಾನೆ, ಇವನು ಸುನಿಲ, ಇವನು ಎಲ್ಲ ಪತ್ತೆ ಹಚ್ಬಿಡ್ತಾನೆ ಇವನು. ಅವಾಗ್ಲಿ ನಾನು ಕೇಳಿಸ್ಕೊಳ್ತಿದ್ದೆ ಅವ್ರ ಅಜ್ಜಿಗೆ ಕೋಳಿ ಮೊಟ್ಟೆ ಅಂತ ಬೇರೆ ಏನು ಹೇಳ್ತಿದ್ದಾನೆ. ನೋಡಂತಡಿ, ಸುಮ್ನೆ ಎಲ್ಲ ಹೋಗ್ತಿರ ನಂಗೆ, ಸುಮ್ನೆ ಕೇಳಿಸ್ಕೊಂಡು ಹೋಗ್ತಿರ್ತೀನಿ. ನೋಡೋಣ ಅದೇನೇನ್ ಮಾತಾಡ್ತಾರಂತ ಗೊತ್ತಾಗುತ್ತೆ. ನನ್ಗೇನಾಗ್ಬೇಕಾಯ್ತೆ? ನಾನೇನು ಅವ್ರ ಕೋಳಿಗೇನು ಹೇಳಿದಿನ ನಮ್ಮಂತ ಬಂದ್ಬಿಟ್ಟು ಮೊಟ್ಟೆ ಇಡಂತ? ನನಗ್ ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ ನಾನು. ನನ್ಗೇನು ಭಯಾನ ಇವ್ರು ಕಂಡ್ರೆ ಏನು? ಇಗಳಜ್ಜಿ ಅಜ್ಜಿ ಅಜ್ಜಿ ಅಲ್ಲಿ ನೋಡಜ್ಜಿ, ಆ ಅಜ್ಜಿನ ಬಂದು ನಿಂತೈತೆ. ಕೇಳಜ್ಜಿ ಕೇಳು. ಬಿಡ್ಬೇಡ ಕಣಜ್ಜಿ, ಕೇಳು ನೋಡೋಣ ಏನನ್ನತ್ತ ಅಜ್ಜಿ, ನೋಡೋಣ. ಏಯ್ ಇವಳೆ, ಈ ನನ್ನ ಮಗನ ಮಾತು ಕೇಳ್ಕೊಂಡ್ಬಿಟ್ಟು ನೀನ್ ಸುಮ್ನೆ ಅದು ಇದು ಕೇಳ್ಬೇಡ. ಬಿಡೆ ಅತ್ಲಾಗ ಹೋಗ್ಲಿ ಅತ್ಲಾಗಿ. 2-3 ಮೊಟ್ಟೆಗೆ ಅವಜ್ಜಿಗೆ ಏನು ಕೇಳಕ್ ಹೋಗ್ತಿ ಅತ್ಲಾಗಿ? ನಮ್ ಕೋಳಿ ತಾನೆ ಮೊಟ್ಟೆ ಇಡಕ್ ಹೋಗ್ತಿರೋದು. ಸುಮ್ಕೆ ಒಬ್ರಿಗೊಬ್ರು ಚರ್ಚೆ ಮಾಡ್ಕೊಳದ್ ಬೇಡ. ನಡಿ ಸುಮ್ನೆ ಸಾಕತ್ಲಾಗಿ. 2-3 ಮೊಟ್ಟೆಗೆ ಏನಕ್ಕೆ ಇದ್ ಮಾಡ್ತೀಯ ನೀನು? ನಡಿ ಹೋಗ ನಡಿ. ನನ್ನ ಮಗ ಇವನು ಸಣ್ಣವನ್ ಮಾತು ಕೇಳ್ಕೊಂಡ್ಬಿಟ್ಟು ನೀನು ಇಲ್ದವೆಲ್ಲ ಮಾತಾಡಕ್ಕೇನು ಹೋಗ್ಬೇಡ, ಚರ್ಚೆ ಗಿರ್ಚೆ ಮಾಡ್ಕೊಳಕ್ ಹೋಗ್ಬೇಡ. ನಡಿಯ ಸುಮ್ಕೆ ಹೋಗನ್ ಮನೆ ತವ ನಡ್ರಿ. ಮಗ ಸೊಸೆ ಬೇರೆ ಬಂದಿದ್ದಾರೆ, ಅವ್ರು ಅದೇನ್ ತಗೊಂಬಂದ್ಬಿಟ್ಟು ಉಂಬಕ್ ಬೇರೆ ಇಡ್ಬೇಕು. ಅವ್ರು ಬೇರೆ ಎದ್ದಾಡ್ಕೆಲ್ಲನೆ ಬೇರೆ ಹೋಗ್ತಾರೆ. ನಡಿ ಹೋಗ ನಡಿ. ನಮ್ ಕೋಳಿ ತಾನೇ ಹೋಗಿರೋದು. ನಾಳೆಯಿಂದ ಒಂದ್ರಿಟ್ಟು ಅಲ್ಲೇ ಮಂತಾವಲೇನೆ ನೋಡ್ಕೊಂಡು ಮೇವ್ಗಿವ್ ಹಾಕೊಂಡು ಎತ್ಲಾಕು ಬಿಡ್ಬೇಡ. ನಡಿ ಹೋಗೋಣ. ಇನ್ನೇ ನಮ್ ಕೋಳಿ ಮೊಟ್ಟೆ ಇಡ್ತೈತೆ ಅಂತ ಗೊತ್ತಾದ್ಮೇಲೆ ನಾವು ಬುದ್ಧಿ ಕಲ್ತ್ಕೊಂಡ್ಬಿಟ್ರೆ ಆಯ್ತು. ಅದಕ್ಕೇನಂತೆ, ಬೇರೆಯವ್ರ ಜೊತೆ ಚರ್ಚೆ ಮಾಡಿದ್ರೆ ಏನು ಸಿಗಲ್ಲ. ನಡಿಯೇ. ಯಾಕೆ ಈ ತಾತ ನೋಡು ಹೆಂಗ್ ಹೇಳುತ್ತಂತ. ನಮ್ಗೆ ಎಷ್ಟು ಹೊಟ್ಟೆ ಉರಿತೈತ್ ಗೊತ್ತಾ? ನಮ್ ಕೋಳಿ ಮೊಟ್ಟೆ ಇಟ್ಬಿಟ್ಟು ಬೇರೆಯವ್ರ ಮಂತ ಹೋಗ್ಬಿಟ್ಟು ಮೊಟ್ಟೆ ಇಟ್ಟೆ ನಮ್ಮ ಅಜ್ಜಿ ಎಷ್ಟು ಕಷ್ಟಪಟ್ಬಿಟ್ಟು ಮೇವೆಲ್ಲ ಹಾಕಿ ಬೆಳಿಗ್ಗೆ ಅದ್ದಾಡ್ಕೆಲ್ಲ ನಾವುಗಳಿಗೆ ರಾಗಿ ನುಚ್ಚು, ಅಕ್ಕಿ ನುಚ್ಚು ಎಲ್ಲ ಮೇವುಗಳೆಲ್ಲ ಹಾಕ್ಬಿಟ್ಟು ಬಾ 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 ಅಂತ ಒಂದ್ ದಿವಸಕ್ಕೊಂದ್ 20 ಸಲ ಕರೆಯುತ್ತೆ. ಈ ತಾತಂಗ್ ಏನ್ ಗೊತ್ತು ನಮ್ಮ ಅಜ್ಜಿ ಕಷ್ಟಪಟ್ಟು ಸಾಕ್ತಿರೋದು. ಈ ತಾತನು ಕಷ್ಟಪಟ್ಟು ಸಾಕಿದ್ರೆ ಗೊತ್ತಾಗದ ಕಷ್ಟ ಏನಂತ. ಅಜ್ಜಿ ಕೇಳಜ್ಜಿ ನೀನ್ ಯಾಕೆ ಎದ್ರಕಳ್ತೀಯ? ಪಾಪ ಚಿಕ್ಕ ಮಕ್ಳು ಹಿಂಗೆಲ್ಲ ಆಡಬಾರ್ದು, ಹೇಳದ್ ಮಾತು ಕೇಳಬೇಕು. ಓಹೋ, ನನಗ್ ಕೋಪ ಬರ್ಸ್ಬಿಟ್ರೆ ನೋಡಿದ್ಯಲ್ಲ ನನ್ ಕೋಪನ. ಪಾಪ್, ನಾನು ಏನಾತ್ಲಾಗಿ ಹೋಗ್ಲಿ ಅಂತ ಹೇಳಿದ್ರೆ ಚಿಕ್ಕವನಂತ ನೀನು ದೊಡ್ಡವ್ರ ಜೊತೆ ಬೇರೆ ಮಾತಾಡಕ್ಕೆ ಅದು ಇದು ಕಲ್ತಿಯನು? ನಿನ್ಗೆಲ್ಲ ಇಲ್ಲಿ ಕೆಲ್ಸ ನಿನ್ಗೆ? ನಡಿಯ ಮಂತವ್ ನಡಿಯ ನೀನು. ಓದ್ಕೊಳ್ಳೋದು ಬರೆಯೋದು ಮಾಡಂದ್ರೆ ನೀನು ಇಲ್ದವೆಲ್ಲಕ್ಕೆಲ್ಲ ತಲೆ ಹಾಕೊಂಡ್ ಬೇರೆ ಬರ್ತಾ ನೀನು. ಈ ನನ್ನ ಮಗ ಇವನು. ನಡಿ. ಏನಜ್ಜಿ ಅಜ್ಜಿ, ನಮ್ ಕೋಳಿ ಏನಾರು ನಿಮ್ಮಂತ ಬಂದ್ಬಿಟ್ಟು ಮೊಟ್ಟೆ ಏನಾರು ಇಡ್ತೇನಜ್ಜಿ? 2-3 ದಿವಸದಿಂದ ನಮ್ ಕೋಳಿಗೆ ನಿಮ್ಮಂತವ್ರೆ ಬಂದ್ಬಿಟ್ಟು ಮೊಟ್ಟೆ ಇಟ್ ಬರ್ತೈತೆ. ನಾನ್ ದಿನಾಲು ನೋಡ್ತಿದ್ದೀನಿ. ಕೊಡಿದ ಮೊಟ್ಟೆ ಒಂದ್ 3 ಮೊಟ್ಟೆ ಕೊಡು. 3 ದಿವಸದಿಂದ ಇಟ್ಟೈತೆ. ಏನಪ್ಪ, ಯಾವ ಕೋಳಿ, ಯಾರ್ ಕೋಳಿ, ಏನ್ ಕೋಳಿ, ಯಾವಾಗ ಮೊಟ್ಟೆ ಇಡ್ತೈತೆ? ಯಾರ್ ಕೋಳಿ ಮೊಟ್ಟೆ ಇಡ್ತೈತಪ್ಪ? ನಮ್ ಕೋಳಿನ? ನಮ್ ಕೋಳಿ ಮಾಮೂಲಿ ಇಡುತ್ತಪ್ಪ ನಮ್ಮಂತವ. ನಿಮ್ ಕೋಳಿ ನಿಮ್ಮಂತವ್ ಇಡುತ್ತೆ. ಅದೇ ಯಾಕೆ ಹಿಂಗ್ ಕೇಳ್ತಿದ್ಯಲ್ಲ ನೀನು? ಹಂಗಲ್ಲ ಕಣಜ್ಜಿ, ಏನಂದ್ರೆ ನಮ್ ಹುಡುಗ ಏನ್ ಕೇಳ್ತಿದ್ದಾನಂದ್ರೆ, ಇದು ಮುಂದೆ ನಿಂತೈತಲ್ಲ ಕೋಳಿ, ಯಾಟೆ ಕೋಳಿ, ಇದು ನಮ್ದು ಕೋಳಿ, ಇದು ಯಾಟೆ ಕೋಳಿ. ಈ ಕೋಳಿ ಬಂದ್ಬಿಟ್ಟು ನಿಮ್ಮಂತವ ಮೊಟ್ಟೆ ಏನಾರು ಇಡ್ತೈತಾ ಅಂತ. ಇವಾಗಿಂದ ನಮ್ ಹುಡುಗ ನಿಮ್ಮಂತವ್ರ ಆಸಿಂದ ಆ ಕೋಳಿ ಬಂತು ಅಂತ ಹೇಳ್ತಿದ್ದಾನೆ. 2-3 ದಿವಸದಿಂದ ನಮ್ಮ ಯಾಟೆ ಕೋಳಿ ಮೊಟ್ಟೆ ಕೋಳಿ ಇಡ್ತಿಲ್ಲ ಮೊಟ್ಟೆನ ಮನೇಲಿ. ನಿಮ್ಮಂತವ್ರ ಆಸಿಂದ ಬರ್ತೈತಲ್ಲ, ಅದಕ್ಕೆ 3 ದಿವಸದಿಂದ ಇಡ್ತಿಲ್ಲ, 3 ಮೊಟ್ಟೆ ಕೊಡಜ್ಜಿ ಅಂತ ಹೇಳ್ತಿದ್ದ ನನ್ ಮೊಮ್ಮಗ. ಇಟ್ಟಿದ್ರೆ ಕೊಡಜ್ಜಿ ಅತ್ಲಾಗಿ. ಅವನಿಗೆ ಮೊಟ್ಟೆ ಅಂದ್ರೆ ಬಲು ಇಷ್ಟವು. ಏ ಗೌರಮ್ಮ, ಏನು ಅಂತ ಮಾತಾಡ್ತೀಯ ನೀನು? ನಿಮ್ ಕೋಳಿ ನಮ್ಮಂತವ ಯಾಕೆ ಮೊಟ್ಟೆ ಇಡಕ್ ಬರುತ್ತೆ? ನಾವ್ ಸಾಕಿದೀವ? ನೀನ್ ಚೆನ್ನಾಗಿ ಹೇಳ್ತೀಯಮ್ಮ. ನೀವು ಸಾಕಿರೋ ಕೋಳಿ ನಿಮ್ಮಂತವ ಬಂದ್ಬಿಟ್ಟು ಮೊಟ್ಟೆ ಇಡ್ದಲ್ಲ ನಮ್ಮಂತವ ಅದ್ ಹೆಂಗ್ ಬಂದ್ಬಿಡುತ್ತೆ? ಹಾಗಾದ್ರೆ ಈಗ ನಾನ್ ಸಾಕಿರೋ ಕೋಳಿ ಬಂದ್ಬಿಟ್ಟು ನಿಮ್ಮಂತವ ಮೊಟ್ಟೆ ಇಟ್ಬಿಡುತ್ತಾ? ಹೇಳಮ್ಮ. ನೀನ್ ಸುಮ್ಕೆನೆ ಅದು ಇದು ಹೇಳ್ಬೇಡ ಕಣಮ್ಮ, ನಮ್ಗೆ ಬಲು ಬೇಜಾರಾಗ್ಬಿಡುತ್ತೆ. ನಿನ್ ಮೊಮ್ಮಗನ್ ಮಾತು ಕೇಳ್ಕೊಂಡ್ಬಿಟ್ಟು ಸುಮ್ಕೆ ಇಲ್ಲಿ ನನ್ ಜೊತೆ ಎಲ್ಲ ವಾದ ಮಾಡಕ್ ಬರಬೇಡ ಕಣ್ತಾಯಿ. ಈಗ ನಾನು ಹೇಳ್ತೀನಮ್ಮ, ನಮ್ ಕೋಳಿಗಳು 2-3 ದಿವಸದಿಂದ ಅಲ್ಲ 1 ತಿಂಗಳಿಂದ ಮೊಟ್ಟೆ ಇಟ್ಟಿಲ್ಲ. ಎಲ್ಲ ನಿಮ್ಮಂತವ್ರನ್ನ ಬಂದ್ಬಿಟ್ಟು ಮೊಟ್ಟೆ ಇಡ್ತಿದಾವೆ. 1 ತಿಂಗಳದ ಮೊಟ್ಟೆ ಕೊಟ್ಬಿಡಮ್ಮ, 30 ಮೊಟ್ಟೆ ಅಂತ ಹೇಳ್ತೀನಿ. ಕೊಡ್ತೀಯ ನೀನು? ಹೇಳು. ಪರವಾಗಿಲ್ಲ ಕಣ್ತಾಯಿ, ನೀನು ಒಂದ್ರಿಟ್ಟು. ಹೋಗ್ಲಿ ಬಿಡಜ್ಜಿ, ಅಜ್ಜಿ ಹೋಗ್ಲಿ ಬಿಡು ಹೋಗು. ನಮ್ ಕೋಳಿ ಮೊಟ್ಟೆ ಇಟ್ಟಿರೋದಲ್ಲ, ಅದಕ್ಕೆ ಏನೋ ನಮ್ಮ ಹುಡುಗ ಕೇಳ್ದ ಆಟೆಯ. ಹೋಗಜ್ಜಿ ಇರ್ಲಿ ಅತ್ಲಾಗಿ. ನಿಮ್ಮಂತ ಲಸ್ ಬಂತು, ಈ ಕಡೆ ಎಲ್ಲ ಸಾರ ಬಂತು. ಏನೋ ನಮ್ಮ ಹುಡುಗ ಕರೆಕ್ಟಾಗಿ ನೋಡಿದ್ನೋ ನೋಡ್ಲಿಲ್ವೋ ಗೊತ್ತಿಲ್ಲ. ಹೋಗತ್ಲಾಗ ಬೇಜಾರ್ ಮಾಡ್ಕೊಬೇಡ, ಹೋಗು ಆಯ್ತು. ಏನೋ ಗೊತ್ತಿದ್ದೋ ಗೊತ್ತಿಲ್ದಂಗ ಏನೋ ಕೇಳ್ಬಿಟ್ಟು
ಅದಕ್ಕೆ ನೀನು ಜಗಳ ಮಾಡ್ಕೊಂಡು ಬರ್ಬೇಡ್ರಿ, ಬೇಜಾರ್ ಮಾಡ್ಕೋಬೇಡ್ರಿ. ಹೋಗ್ರಿ, ಚರ್ಚೆ ಮಾಡೋದ್ರಲ್ಲಿ ಏನು ಸಿಗಲ್ಲ. ಏ ಇವಳೆ, ಆ ಪಾಪನ್ ಕರ್ಕೊಂಡು ಮಂತಾವ್ ನಡಿಯೇ. ಓಹೋ, ಏನು ಅಜ್ಜಿ ಮೊಮ್ಮಗನ್ ಜಾಸ್ತಿ ಆಯ್ತು. ನಾನ್ ನೋಡೋರ್ಗ್ ನೋಡ್ತಿದೀನಿ, ಸುಮ್ಮಗ್ ಮಂತಾವ್ ನಡ್ರಿ. ಚಿಕ್ಕ ಪುಟ್ಟಕ್ ವಿಷಯಕ್ಕೆಲ್ಲ ಹಿಂಗ್ ಚರ್ಚೆ ಮಾಡ್ಕೊಂಡಿದ್ರೆ ಯಾರು ಏನಂತಾರೆ? ಬುದ್ಧಿ ಬೇಡವ ನಿನಗೆ? ಪಾಪ ನಡಿಲ್ಲ ಸುಮ್ಕೆ. ಈಗ ನಡಿತೀಯ ಏನಾರು ತಗೊಂಡ್ಬಿಟ್ಟು ಏರಿಕ್ ಬಿಡ್ತೀನಿ ನೋಡಿ. ಇವಾಗ ಹೇಳೋದ್ ಮಾತು ಕೇಳಬೇಕು ಮಕ್ಳು. ನಡಿಯ ಇವಳೆ, ನಡಿಯ ಮಂತಾವ್ ನಡಿಯ. ಬರ್ಲಾ ಪಾಪ. ಪಾಪ ನಿಮ್ ತಾತನ್ ಕೋಪ ಬಂದ್ಬಿಟ್ಟೈತ್ ಕಣ, ಬಾರೋ ಬೈಯತ್ ಕಣ. ಬಾ ಹೋಗ್ಲಿ ಅತ್ಲಾಗಿ, ಹಾಳಾಗ್ ಹೋಗ್ಬಿಡ್ಲಿ. ಬಾ ಅತ್ಲಾಗಿ, ಒಂದ್ 3 ಮೊಟ್ಟೆ ತಾನೆ, 3-4 ಮೊಟ್ಟೆ ಹೋದ್ರೆ ಹೋಗುದ್ ಕಣ. ಬಾ ನಮ್ ಕೋಳಿ ತಾನೆ ಹೋಗ್ ಮೊಟ್ಟೆ ಇಟ್ಟಿರೋದು, ಅದಕ್ಕೆ ಅತ್ಲಾಗಿ ಹಿಂಗ ಆಗೈತೆ. ಬಾರ್ಲಾ ಪಾಪ, ಬೇಜಾರ್ ಮಾಡ್ಕೊಬೇಡ ಕಣ. ಬಾರೋ ಇನ್ನು 4-5 ಮೊಟ್ಟೆ ಇದ್ದಾವ್ ಕಣ. ಬಾ ಬೇಯಿಸ್ಕೊಡ್ತೀನಿ ನಾನು. ಇವತ್ ಕೋಳಿ ಬೇರೆ ತಗೊಂಬರಕ್ ಹೋಗ್ತೀನಿ ಅಂತ ಬೇರೆ ತಾತ ಹೇಳ್ತೈತೆ. ಬಾ ನೀನು ತಲೆ ಕೆಡಿಸ್ಕೊಬೇಡ. ಇನ್ನು 4-5 ಮೊಟ್ಟೆ ತರಿಸ್ತೀನಿ, ಒಂದ್ ಅರ್ಧ ಡಜನು. ಅದೇನ್ ಮೊಟ್ಟೆ ಇದೆಲ್ಲ ಮಾಡ್ಕೊಂಡು ತಿನ್ನುವಂತೆ. ಬಾಳ್ ಮಗ, ಯೋಚನೆ ಮಾಡ್ಬೇಡ ಕಣ. ಬಾ ಅಜ್ಜಿ, ಆದ್ರೂ ನಮ್ ಕೋಳಿ ಅವ್ರ ಮಂತ ಹೋಗ್ಬಿಟ್ಟು ಮೊಟ್ಟೆ ಇಟ್ಬಿಟ್ಟು ನಮಗ್ ಮೊಟ್ಟೆ ಇಲ್ದಂಗ ಆಗೋಯ್ತು ಕಣಜ್ಜಿ. ನನ್ಗೆ ಹೊಟ್ಟೆಲ್ಲ ಉಡ್ದೋಗಂಗ ಆಗ್ತೈತ್ ಕಣಜ್ಜಿ. ನೋಡ ಅಜ್ಜಿ ಹೆಂಗ್ ದಬಾಸ್ಬಿಡ್ತು ಅಂತ. ಬರೀ ಮೋಸ್ಕಾತಿ ಅಜ್ಜಿ ಇವ್ ಅಜ್ಜಿ. ಅವ್ರದೇ 5-6 ಕೋಳಿಗಳಿದಾವೆ, ದಿನಾಲು ಮೊಟ್ಟೆ ಇಡ್ತವೆ. ಆದ್ರೂ ದುರಾಸೆ ಕಣಜ್ಜಿ ಅವ್ ಅಜ್ಜಿ ಇದಾವೆ ಅಲ್ವಾ? ಬೇರೆ ಯಾರು ಇದ್ದಿದ್ರೆ, ನಮ್ ನೇತೃತ್ವ ಯಾರು ಇದ್ದಿದ್ರೆ, ನಿಮ್ ಕೋಳಿ ಬಂದ್ಬಿಟ್ಟು ನಮ್ಮಂತ ಮೊಟ್ಟೆ ಇಟ್ಟ ತಗೊಳ್ರಿ ಅಂತ ಬಂದ್ ಕೊಟ್ಟೋಗೋರು. ಇವ್ರಂಗಲ್ಲ, ಈ ಅಜ್ಜಿ ಒಟ್ಟು ಏನೋ ಒಂಥರ ಕೆಟ್ಟ ಬುದ್ಧಿ ಈ ಅಜ್ಜಿ ತವ. ನೋಡು, ನಮ್ ಕೋಳಿ ಹೋಗ್ಬಿಟ್ಟು ಅವ್ರ ಮಂತವ ಮೊಟ್ಟೆ ಇಟ್ಟು ಬಂದಿರೋದ್ ನಾನೇ ನೋಡಿದೀನಿ. ಆದ್ರೆ ಈ ಅಜ್ಜಿ ಮೊಟ್ಟೆ ಕೊಡ್ತಿಲ್ವಲ್ಲ. ಸುಳ್ಳು ಹೇಳ್ತೈತಲ್ಲ, ಹೆಂಗ್ ದಬಾಸ್ಬಿಡ್ತು ನೋಡಜ್ಜಿ. ಈ ಗೌರಮ್ಮನ ಮೊಮ್ಮಗ ಇದಾನಲ್ಲ, ಬಲ್ಲನ ಮಗ ಇದ್ದಾನ ಇವನು. ಏನಿದ್ರು ಪತ್ತೆ ಹಚ್ಬಿಡ್ತಾನಲ್ಲ ಇವನು. ಹೆಂಗ 3 ದಿವಸದಿಂದ ಮೊಟ್ಟೆ ಇಡ್ತಿತ್ತು, ಅದನ್ನು ಪತ್ತೆ ಹಚ್ಬಿಟ್ಟು ಅವ್ರ ಅಜ್ಜಿ ಮುಂದೆ ಹೇಳ್ಬಿಟ್ಟಲ್ಲ. ನಾಳೆಯಿಂದ ಕೋಳಿನೇ ಬಿಡಲ್ಲ ಅಜ್ಜಿ. ಹೆಂಗ್ ದಬಾಸಿದ್ದ ನೋಡು. ನಿಮ್ಮಂತವ್ಲಿಂದಾನೆ ಬಂತು ಮೊಟ್ಟೆ ಇಡೋ ಕೋಳಿ. ನಮ್ದೇ ಕಡಜ್ಜಿ ಕೋಳಿ ಮೊಟ್ಟೆ ಕೊಡಜ್ಜಿ ಅಂತ ಹೆಂಗ್ ಕೇಳ್ತಿದ ಅಂತ ಲೆಕ್ಕ ಹಾಕ್ರಿ. ಅಬ್ಬಾ ಬಾ 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 ಬಾ. ಬಲು ಬುದ್ಧು ಅಂತಿದ್ದಾನೆ ಇವನು. ಪಾಪ ಆಯ್ತು, ಹೋಗ್ಲಿ ಬಾರೋ, ಬೇಜಾರ್ ಮಾಡ್ಕೋಬೇಡ. ಬಾ ಮಂತ ಹೋಗಣ. ಬಾ ನಿಮ್ ಚಿಕ್ಕಪ್ಪ ಅಪ್ಪ ಎಲ್ಲ ಕಾಯ್ತಿರ್ತಾರ. ಬಾ ಹೋಗಣ.